ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯಲ್ಲಿರುವ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಇತಿಹಾಸದಲ್ಲಿ ಇದು ಸುವರ್ಣಾಕ್ಷರಗಳಲ್ಲಿ ಬರೆಯುವ ಸುಮಧುರ ಕ್ಷಣ. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ 4ನೇ ರ್ಯಾಂಕ್ ಪಡೆದು ದಾಖಲೆಯನ್ನ ನಿರ್ಮಿಸಿದ ಸುದಿನ. ವಾಸವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಜಾಹ್ನವಿ 625ಕ್ಕೆ 622 ಅಂಕಗಳನ್ನು ಗಳಿಸಿ ವಾಸವಿ ವಿದ್ಯಾಸಂಸ್ಥೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಪಡೆಯಲು ಕಾರಣವಾಯಿತು. ಜಾಹ್ನವಿ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡರವರು ತಮ್ಮ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಿದರು. ನಂತರ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡರವರು ತಾಲೂಕಿನಲ್ಲಿ ಅತಿ ಕಡಿಮೆ ಶುಲ್ಕ ಪಡೆದು ವಿದ್ಯಾಭ್ಯಾಸವನ್ನ ಹೇಳಿಕೊಡುತ್ತಿರುವ ವಾಸವಿ ಶಾಲೆಯ ವಿದ್ಯಾರ್ಥಿನಿ ಇಂದು ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದಿರುವುದು ಹೆಮ್ಮೆಯ ವಿಷಯ. ಶಾಲಾ ಆವರಣದಲ್ಲಿರುವ ಉತ್ತಮ ಪರಿಸರದಲ್ಲಿ ವಿದ್ಯಾಭ್ಯಾಸ ಮಾಡಿ ತಾಲೂಕಿಗೆ ಕೀರ್ತಿಯನ್ನ ತಂದು ಆಕೆಯ ತಾಯಿಯ ಗೌರವವನ್ನ ಹೆಚ್ಚಿಸಿದ್ದಾಳೆ. ಈ ಸಾಧನೆ ಮಾದರಿಯಾಗಲಿ. ಆಕೆಯ ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಸಹಾಯ ಮಾಡುವುದಾಗಿ ತಿಳಿಸಿದ್ರು. ಯಾವ ರೀತಿ ನೀವು ಸ್ಟಡಿ ಮಾಡಿದ್ರೆ ಅದಾದ್ಮೇಲೆ ಉಪಾಧ್ಯಾಯರು ನಿಮ್ಮ ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಕೊಟ್ಟರು? ಆಮೇಲೆ ನಾವು ಯಾವತ್ತು ಬಂದ್ರೂ ನಿಮ್ಮ ಸ್ಕೂಲು ಯಾವುದೋ ಬೇರೆ ಕಾರ್ಯಕ್ರಮಗಳಿಗಾಗಲಿ ಬೇರೆ ಯಾವುದನ್ನ ಉದ್ದೇಶವಾಗಿ ಸರ್ಗೆ ಯಾರಿಗಾರು ಮೀಟ್ ಮಾಡಕ್ಕೆ ಬಂದಾಗ ಈವನ್ ಸಂಡೇ ನೋಡಿದಾಗೂ ಸಹ ಮರಳಿಗೆ ಕೆಳಗಡೆ ಕೂತು ನೀವು ಓದ್ತಾ ಇದ್ರಿ ಅಲ್ವಾ? ಅಷ್ಟು ಸಾಥ್ ಕೊಟ್ಟಿದ್ದಾರೆ ಎಲ್ಲ ಟೀಚರ್ಸ್ ಎಲ್ಲ ನಿಮಗೆ. ಸೊ ಈಗ ಕೇಳ್ಪಟ್ಟೆ ಆ ಶಾಲೆಯಲ್ಲೇ ಸುಮಾರು 600 ಕ್ರಾಸ್ ಮಾಡಿರ್ತಕ್ಕಂಥವರು 7 ಜನ ಇದ್ದಾರೆ. ತುಂಬ ಹೆಮ್ಮೆ ಅನಿಸ್ತದೆ. ಅದು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಅಂಥ ಬಡ ಏನದು, ನಾವು ಅದನ್ನು ಯಾವಾಗೂ ಇನ್ಸ್ಟಿಟ್ಯೂಷನ್ನ ಬಡ ಇನ್ಸ್ಟಿಟ್ಯೂಷನ್ ಅಂತಲೇ ಕರೆಯೋದು. ಯಾಕಂದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ನು. ಆಮೇಲೆ ನಮ್ಮ ರೂಪ್ಸಿ ರಮೇಶ್ ಸರ್ ಹೇಳ್ತಾ ಇರ್ತಾರೆ, ಬೇರೆ ಶಾಲೆಗಳಲ್ಲಿ ಓದ್ಲಿಕ್ಕೆ ಆಗಲಿಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಏನಂತಾರೆ ಒಂಥರಪ್ಪ ವಿದ್ಯೆಯಲ್ಲಿ ಹಿಂದೆ ಇರ್ತಕ್ಕಂಥವ್ರು ಅಂಥವ್ರನ್ನೆಲ್ಲ ತಗೊಂಬಂದು ಈ ಶಾಲೆಯಲ್ಲಿ ಹಾಕ್ತಾರೆ. ಯಾಕಂದರೆ ಪೋಷಕರಿಗೆ ಅದೊಂದು ಕಾನ್ಫಿಡೆಂಟು, ಇಲ್ಲಿ ಹಾಕಿದ್ರೆ ಇಮಿಡಿಯೇಟಾಗಿ ಒಂದು ಕ್ಲಿಕ್ ಆಗ್ತಾರೆ ಅಂತ ತುಂಬ ಹೆಮ್ಮೆ ಆಗ್ತದೆ. ಆಗಲಿ ನಾವು ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ನಾಗರಿಕರ ಪರವಾಗಿ ನಿಮಗೆ ಕಂಗ್ರ್ಯಾಚುಲೇಷನ್. ವಿಶೇಷವಾಗಿ ನಿಮ್ಮ ತಂದೆ ತಾಯಿಗಳು ಆಯ್ತಾ, ಸೊ ಅವ್ರ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಇಷ್ಟೆಲ್ಲ ಜನ ನಿಮ್ಮ ಮನೇಲಿ ಹುಡ್ಕೊಂಡ್ ಬಂದಿದ್ದಾರೆ ಇವತ್ತು ಅಂತ ಹೇಳಿದ್ರೆ ಅದು ನೀನು ಪಟ್ಟಿರ್ತಕ್ಕಂಥ ಶ್ರಮ, ಆಮೇಲೆ ನಿಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದ. ಮಕ್ಕಳು ಓದಬೇಕು, ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಅವ್ರು ಯಾವುದೂ ಹೊರಗಡೆ ಹೇಳ್ಕೊಳ್ಳಲ್ಲ. ನಮ್ಮ ಆ ಕಷ್ಟಗಳು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನು ಓದಿಸಕ್ಕಂಥ ಕೆಲಸ ಮಾಡಿದಾರಲ್ಲ, ಅವ್ರಿಗೆ ನಾವೆಲ್ಲ ಕೃತಜ್ಞತರಾಗಿರಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೆ ಗೌರವ ಮತ್ತು ನಿನ್ನ ಸಾಧನೆ ಇನ್ನೂ ಮುಗಿಲ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೀವಿ. ವಿದ್ಯಾರ್ಥಿನಿಗೆ ನಗರಸಭಾ ಸದಸ್ಯ ಅನಿಲ್ ಕುಮಾರ್ ನಾರಾಯಣ ಸ್ವಾಮಿ, ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ಮಹೇಶ್ ಬಾಬು, ಶಾಲಾ ಆಡಳಿತ ಮಂಡಳಿ ಸೇರಿದಂತೆ ತಾಲೂಕಿನ ಹಲವು ಸಂಘ ಸಂಸ್ಥೆಗಳ ಮುಖಂಡರುಗಳು ಸನ್ಮಾನ ಮಾಡಿ ಗೌರವಿಸಿದ್ರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಈ ದಿನ ನಮ್ಮ ಶಿಡ್ಲಘಟ್ಟದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳು ಬರೀಬೇಕು. ಇದೇ ಪ್ರಥಮ ಬಾರಿಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ 4ನೇ ರ್ಯಾಂಕ್ ಬಂದಿರುವಂಥದ್ದು ಮೊದಲನೇ ಶಾಲೆಯಾಗಿದೆ. ಅದು ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿನಿ ಜಾಹ್ನವಿ ಈ ಒಂದು ಸಾಧನೆ ಮಾಡಿದ್ದಾಳೆ. ಇವರೇನು ದೊಡ್ಡ ಶ್ರೀಮಂತರೇನೆಲ್ಲ, ಟ್ಯೂಷನ್ಗಳಿಗೆ ಹೋಗಿ ದುಡ್ಡುಗಳು ಕೊಟ್ಟು ಇದು ಮಾಡೋಕ್ಕೆ ಮಾಮೂಲಿ ಎಲ್ಲ ಮಕ್ಕಳು ಇದ್ದಂಗೆ ಮನೆಯಲ್ಲೇ ಕೂತ್ಕೊಂಡು ಪಾಠ ಎಲ್ಲ ಓದ್ಕೊಂಡು ನಮ್ಮ ಶಾಲೆಗೆ ಮತ್ತು ನಮ್ಮ ತಾಲೂಕಿಗೆ ಅತ್ಯಂತ ಮೊದಲನೇ ಸ್ಥಾನದಲ್ಲಿ ಇವತ್ತು ಎಮ್ಮ ಪಾಸ್ ಆಗಿದ್ದಾಳೆ. ಇದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯಾಗಿದೆ. ಇದಕ್ಕಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರವಾಗಿ, ಈ ತಾಲೂಕಿನ ಜನತೆಯ ಪರವಾಗಿ ಶ್ರೀಯುತ ಆನಂದಗೌಡರು 2 ಮಾತು ಮಾತನಾಡಿ ಮಗುಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ.
ಏನು ನಮ್ಮ ರೂಪ್ಸಿ ರಮೇಶ್ ಸರ್ ಹೇಳಿದಾಗೆ ಖಂಡಿತವಾಗೂ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಸುವರ್ಣ ಇದು ಅಕ್ಷರಗಳಲ್ಲಿ ಬರ್ತಕ್ಕಂಥ ದಿನನೇ ಏನಂತ ಹೇಳಿದ್ರೆ ಬಡ ಕುಟುಂಬದಲ್ಲಿ ಎಷ್ಟೋ ಕಷ್ಟಗಳಿದ್ರೂ ಸಹ ಎತ್ತಂತ ತಂದೆ ತಾಯಿಗಳು ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದು ನಮ್ಮ ಹಳ್ಳಿ ಭಾಗದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದೇ. ಆದರೂ ಸಹ ಜಾನ್ವಿ ಅವರನ್ನ ಅವರ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಓದಿಸಿ ಆಮೇಲೆ ಆ ಮಗುನೂ ಸಹ ತಮ್ಮ ಹೆತ್ತವರಂತ ಅವ್ರ ಕಷ್ಟಗಳನ್ನ ಬೆಳಗಾದ್ರೆ ನೋಡಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರಲ್ಲ, ಅವ್ರಿಗೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ರಾತ್ರಿ ಹಗಲು ಓದಿರ್ತಾರೆ. ನಾವು ಬಂದ ತಕ್ಷಣ ಆ ಮಗು ನೋಡಿದ ತಕ್ಷಣನೇ ನನಗೆ ಅನಿಸ್ತು, ಆಕೆ ಕಣ್ಣಿಗೆ ನಿದ್ದೆ, ಹೊಟ್ಟೆಗೆ ಊಟನೂ ಮಾಡಿಲ್ಲ ಸರಿ. ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಅಷ್ಟರ ಮಟ್ಟಿಗೆ ಆ ಮಗು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತೊಂದು ದಿವಸ ನಮ್ಮ ಶಿಡ್ಲಘಟ್ಟಕ್ಕೆ ಒಂದು ಗೌರವವನ್ನ ತಂದು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ವಾಸವಿ ವಿದ್ಯಾಸಂಸ್ಥೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ, ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹ, ಓದಲಿಕ್ಕೆ ಏನೆಲ್ಲ ಒಂದು ಅನುಕೂಲಗಳು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಯಾವುದೇ ಒಂದು ದುಡ್ಡಿನ ಹಾಸಿಗೆ ಕಟ್ಟಿರ್ತಕ್ಕಂಥ ಸಮಸ್ಯೆ ಅಲ್ಲದು. ಬಡವರಿಗೋಸ್ಕರ, ಬಡವರ ಉದ್ಧಾರಕ್ಕೋಸ್ಕರ ಯಾರೆಲ್ಲ ಬಡ ಕುಟುಂಬದಿಂದ ಬರ್ತಾರೆ ಅವ್ರನ್ನ ಸರಿದಾರಿಯಲ್ಲಿ ನಡೆಸ್ತಕ್ಕಂಥ ಕೆಲಸವನ್ನ ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು, ಮುಖ್ಯವಾಗಿ ನಮ್ಮ ರೂಪ್ಸಿ ರಮೇಶ್ ಅಣ್ಣವರು ಇವತ್ತಿನ ದಿವಸ ಅದು ಮಾಡ್ತಾರೆ. ಯಾಕಂದ್ರೆ ತುಂಬಾ ಹೆಮ್ಮೆ ಆಗ್ತದೆ. ನಾವು ಆ ಇನ್ಸ್ಟಿಟ್ಯೂಟ್ ಒಳಗಡೆ ಹೋದ್ರೆ ಒಂದು ವೈಬ್ರೇಷನ್, ಆ ಶಾಲೆಯ ವಾತಾವರಣ ಇರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಮರಗಿಡಗಳಿರ್ಬೋದು, ಅಲ್ಲಿರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಅಲ್ಲೆಲ್ಲ ಆ ಶಾಲೆ ಒಳಗಡೆ ಹೋದ ತಕ್ಷಣ ಒಂದು ವೈಬ್ರೇಷನ್ ಅಂತ ಒಂದು ವಾತಾವರಣದಲ್ಲಿ ಈ ಮಗು ಇಂಥ ಒಂದು ಒಳ್ಳೆ ಸ್ಕೋರ್ ಮಾಡೋದ್ರ ಮುಖಾಂತರ ಆ ಶಾಲೆಗೂ, ಎತ್ತ ತಂದೆ ತಾಯಿಗಳಿಗೂ ಹಾಗೂ ನಮ್ಮ ತಾಲೂಕಿಗೂ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಒಬ್ಬ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಪರವಾಗಿ ಇವತ್ತು ನಾವು ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ನಮ್ಮ RCG ಫೌಂಡೇಶನ್ ಕಡೆಯಿಂದ ಅವರಿಗೆ ಒಂದು ಸನ್ಮಾನವನ್ನ ರಾಮಚಂದ್ರೇಗೌಡರ ಅನುಪಸ್ಥಿತಿಯಲ್ಲಿ ನಾವು ಮಾಡೋಣ ಅಂತ ಬಂದಿದ್ದೇವೆ. ಕೊನೆ